Hello my dear students, today I will teach you new topic, that is all that glitters is not gold. So before we start the lesson, let us know some introductory part about this unit. Students, intelligent person will win any type of examination at any time. When intelligent person are in time situation also, they will do it what they want to do by using their intelligence. When others make challenge with them, they will definitely win by their cleverness. Intelligent person will vent anyone by their tricks. They will see for their particular time to implement their tricks. In this lesson, you will learn about a very intelligent person called Mohan. Let me discuss in today's class. All of you open your textbook, page number 63. Now I will read and explain this story. Listen carefully. It's a very useful story. All that glitters is not gold. What's the meaning of glitters? Yes, ಹೊಳೆಯುವುದೆಲ್ಲ. ಎಲ್ಲ ಹೊಳಿತಾ ಇರುತ್ತಲ್ವಾ, ಹೊಳೆಯುವುದೆಲ್ಲ is not gold. All that glitters is not gold. Reading part. Long ago there lived a king who was very arrogant of this intellect. He believed that nobody in this world could ever cheat him and get away without being punished. Students, here the long ago there lived a king. ಬಹಳ ಹಿಂದೆ ಒಬ್ಬ ರಾಜ ವಾಸವಾಗಿದ್ದ. Who was very arrogant of his intellect. What's the meaning of arrogant? Yes, it means proud. In ಕನ್ನಡ ಅಹಂಕಾರ. ಓಕೆ, ತುಂಬ ಜಂಬ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ. ಯಾಕೆ ಜಂಬ ಇತ್ತು ಆ ರಾಜನ್ಗೆ? ಆಫ್ ಈಸ್ ಇಂಟೆಲೆಕ್ಟ್. ವಾಟ್ಸ್ ದ ಮೀನಿಂಗ್ ಆಫ್ ಇಂಟೆಲೆಕ್ಟ್? ಎಸ್, ಇಂಟೆಲೆಕ್ಟ್ ಮೀನ್ಸ್ ಇಂಟೆಲಿಜೆಂಟ್. ಓಕೆ, ತುಂಬ ಬುದ್ಧಿವಂತಿಕೆ ಇರ್ತಕ್ಕಂತಹ ಒಬ್ಬ ರಾಜ. ಹಾಗಾಗಿ ಅವನಿಗೆ ತುಂಬ ಏನಿತ್ತು? ಪ್ರೌಡ್. ಹಿ ವಾಸ್ ಅ ವೆರಿ ಪ್ರೌಡ್ ಪರ್ಸನ್, ರೈಟ್? He is believed that nobody is this world could ever cheat him. ಅವನು ಯಾವುದರಲ್ಲಿ ನಂಬಿಕೆ ಇಟ್ಕೊಂಡಿದ್ದ? ಇಡೀ ಪ್ರಪಂಚದಲ್ಲಿ ನನಗೆ ಮೋಸ ಮಾಡುವವರು ಯಾರೂ ಇಲ್ಲ ಅಂತೇಳಿ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದ. ಆ್ಯಂಡ್ ಗೆಟ್ ಅವೇ ವಿತೌಟ್ ಬೀಯಿಂಗ್ ಪನಿಷ್. ಯಾರು ನನಗೆ ಹಿಂಸೆ ಮಾಡೋರು, ಪನಿಷ್ ಮಾಡೋರು ಯಾರೂ ಇಲ್ಲ ಅಂತೇಳಿ ಅವನು ಅಂದ್ಕೊಂಡಿದ್ದ. ಲೆಟ್ ಅಸ್ ಸಿ ಹೌ ದ ಕಿಂಗ್ಸ್ ಪ್ರೈಡ್ ಹ್ಯಾಡ್ ಬೀನ್ ಬ್ರಾಟ್ ಡೌನ್. ನೋಡಿ, ಇವನ ಒಂದು ಮೂಢನಂಬಿಕೆ ಯಾವ ರೀತಿ ಇತ್ತು ಅಂತೇಳಿ ನಾವು ಈಗ ಲೆಸನ್ ಓದ್ತಾ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳೇ? ಕಿಂಗ್, I feel nobody in this world can ever cheat me. Do you agree with me, my ministers? Here the king asked to ministers. What asked to minister, dear? Yes, here the king, nobody is in this world can ever cheat me. ನನಗೆ ಮೋಸ ಮಾಡುವವರು ಇಡೀ ಪ್ರಪಂಚದಲ್ಲಿಯೇ ಯಾರೂ ಇಲ್ಲ. Do you agree with me? ನೀನು ಹೇಳಿದ್ದನ್ನು ಒಪ್ಕೊಳ್ತೀಯ ಮೈ ಮಿನಿಸ್ಟರ್? ನನ್ನ ಮಂತ್ರಿಗಳೇ, ನೀವು ನಾನು ಹೇಳೋ ಮಾತು ಒಪ್ಕೊಳ್ತಿದ್ದೀರಾ ಅಂಥೇಳಿ ಕಿಂಗ್ ಯಾರಿಗೆ ಹೇಳ್ತಾ ಇದ್ದಾನೆ? ಮಿನಿಸ್ಟರ್ಗೆ ಹೇಳ್ತಿದ್ದಾರೆ. ಕೋರ್ಟರೀಸ್, ಎಸ್ ಯುವರ್ ಮ್ಯಾಜೆಸ್ಟಿ. ಓಕೆ, ಸೊ ಒಂದು ಪ್ರೌಡಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು? ಕಿಂಗ್ ಅಲ್ವಾ? ಅಲ್ಲಿ ಕೋರ್ಟರೀಸ್ ಎಲ್ಲ ಅವನು ಹೇಳಿರ್ತಕ್ಕಂತಹ ಪ್ರಶ್ನೆಗೆ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಎಸ್ ಯುವರ್ ಮ್ಯಾಜೆಸ್ಟಿ. ಕಿಂಗ್, ವಾಟ್ ಅಬೌಟ್ ಯು ಸೋಮು? ವೈ ಆರ್ ಯು ಸೈಲೆಂಟ್? Do you think there is anyone in this world who can cheat me? ಸೋಮು, ಯಾಕೆ ಸೈಲೆಂಟ್ ಆಗಿದೆಯಾ? ವೈ ಆರ್ ಯು ಸೈಲೆಂಟ್? ಡು ಯು ಥಿಂಕ್, ನೀನು ಏನಾದರೂ ಯೋಚನೆ ಮಾಡ್ತಿದೀಯಾ? ದೇರ್ ಈಸ್ ಎನಿವನ್ ದಿಸ್ ವರ್ಲ್ಡ್ ಚೀಟ್ ಮೀ. ನನಗೆ ಈ ಒಂದು ಪ್ರಪಂಚದಲ್ಲಿ ಒಬ್ಬ ಮೋಸ ಮಾಡುವವರು ಯಾರಾದರೂ ಇದ್ದಾರಾ ಅಂಥೇಳಿ ಸೋಮುಗೆ ಕೇಳ್ತಾ ಇದ್ದಾರೆ ಕಿಂಗ್. ಓಕೆ, ಸೋಮು, ನೋ ಯುವರ್ ಮ್ಯಾಜೆಸ್ಟಿ. ಇಲ್ಲ ಇಲ್ಲ, ಇಟ್ ಮೈ ಕಮ್ ಟ್ರೂ ಇನ್ ಕೇಸ್ ಆಫ್ ಅದರ್ಸ್. ಇದು ಒಂದೇನಾದ್ರು ಯಾರಾದರೂ ಒಬ್ಬರು ಇದ್ದರೆ ನಿಮಗೆ ಮೋಸ ಮಾಡುವವರು ಅಂಥೇಳಿ ಕೇಳ್ತಾ ಇದ್ದಾರೆ. ಬಟ್ ಐ ಫೀಲ್ ದಟ್ ದೇರ್ ವುಡ್ ಬಿ ಸಮ್ ಗೋಲ್ಡ್ ಸ್ಮಿತ್. ನನಗೆ ಅನ್ನಿಸ್ತಾ ಇದೆ ಮೋಸ ಮಾಡುವವರು ಯಾರಿದ್ದಾರೆ? ಗೋಲ್ಡ್ ಸ್ಮಿತ್ಸ್ ಇದ್ದಾರೆ. ಗೋಲ್ಡ್ ಸ್ಮಿತ್ ಅಂದರೆ ಏನು ಮಕ್ಕಳೇ? ಅಕ್ಕಸಾಲಿಗರು, ಬಂಗಾರದ ಕೆಲಸವನ್ನು ಮಾಡಿರ್ತಕ್ಕಂಥವ್ರಿಗೆ ನಾವೇನಂತ ಕರಿತೀವಿ? ಗೋಲ್ಡ್ ಸ್ಮಿತ್ಸ್ ಅಂತ ಕರಿತೀವಿ. ಐ ಫೀಲ್ ವುಡ್ ಬಿ ಸಮ್ ಗೋಲ್ಡ್ ಸ್ಮಿತ್ಸ್
ಹೂ ಚೀಟ್ ದೇರ್ ಕಸ್ಟಮರ್ಸ್. ಗೋಲ್ಡ್ ಸ್ಮಿತ್ಸ್ ಎಲ್ಲ ಯಾರಿಗೆ ಚೀಟ್ ಮಾಡ್ತಾರೆ? ಕಸ್ಟಮರ್ಸಿಗೆ ಚೀಟ್ ಮಾಡ್ತಾರೆ. ಸಚ್ ಪರ್ಸನ್ಸ್ ಆರ್ ಪ್ರೆಸೆಂಟ್ ಈವನ್ ಇನ್ ಅವರ್ ಕಿಂಗ್ಡಮ್. ನಮ್ಮ ರಾಜಧಾನಿಯಲ್ಲಿ ಅಂತಹ ಗೋಲ್ಡ್ ಸ್ಮಿತ್ ಅವರು ಕೂಡ ಚೀಟ್ ಮಾಡುವವರು ಇದ್ದಾರೆ. ಅವ್ರು ಯಾರಿಗೆ ಚೀಟ್ ಮಾಡ್ತಾರೆ? ಗೋಲ್ಡ್ ಸ್ಮಿತ್ ಅವರು ಕಸ್ಟಮರ್ಸ್ಗೆ ಚೀಟ್ ಮಾಡ್ತಾರೆ ಅಂತೇಳಿ ಇಲ್ಲಿ ಸೋಮು ಕಿಂಗ್ಗೆ ಹೇಳ್ತಾ ಇದ್ದಾನೆ. ಕಿಂಗ್, ಐ ವಾಂಟ್ ಬಿಲೀವ್ ದಿಸ್. ನಾನು ಇದನ್ನು ನಂಬೋದಿಲ್ಲ. ಐ ಶಲ್ ಕಾಲ್ ದ ಆಲ್ ಗೋಲ್ಡ್ ಸ್ಮಿತ್ಸ್ ಆ್ಯಂಡ್ ಟಾಕ್ ಟು ದ ಮೈಸೆಲ್ಫ್ ಟುಡೇ. ಇವತ್ತೇ ನಾನು ಅವ್ರ ಜೊತೆಗೆ ಮಾತಾಡಬೇಕು. ಯು ಕಾಲ್ ಆಲ್ ದ ಗೋಲ್ಡ್ ಸ್ಮಿತ್ಸ್ ಆಫ್ ಅವರ್ ಕಿಂಗ್ಡಮ್ ಅಂತೇಳಿ ಕಿಂಗ್ ರಾಜ ಇಲ್ಲಿ ಹೇಳ್ತಾ ಇದ್ದಾನೆ. ಸೋಮು, ಐ ಫೀಲ್ ಯುವರ್ ಮೆಜೆಸ್ಟಿ ದಟ್ ಈವನ್ ದೋ ದೇ ಡೂ ಇಟ್. ಐ ಫೀಲ್, ನನಗೆ ಅನಿಸ್ತಾ ಇದೆ ಮೆಜೆಸ್ಟಿ, ನನಗೆ ಅನಿಸ್ತಾ ಇದೆ ರಾಜರೇ, ಅವರು ಕಸ್ಟಮರ್ಸ್ಗೆ ಮೋಸ ಮಾಡೋದು ನನಗೆ ಗೊತ್ತಿದೆ. ದೇ ಡೋಂಟ್ ಅಡ್ಮಿಟ್ ಇಟ್ ಟು ಟ್ರೂಲಿ. ಅದು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ ಅಂಥೇಳಿ ಸೋಮು ಹೇಳ್ತಾ ಇದ್ದಾನೆ. ಕಿಂಗ್, ಡೋಂಟ್ ವರಿ ಸೋಮು, ಐ ನೋ ಹೌ ಟು ಗೆಟ್ ಆನ್ಸರ್ ಫ್ರಮ್ ದೆಮ್. ನೀನು ಡೋಂಟ್ ವರಿ, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಐ ನೋ ವಾಟ್ ಹೌ ಟು ಗೆಟ್ ಆನ್ಸರ್ ಫ್ರಮ್ ದೆಮ್. ಅವರಿಂದ ಯಾವ ರೀತಿಯ ಉತ್ತರ ಬರುತ್ತೆ ಅಂತೇಳಿ ನಾನು ಕೇಳಬೇಕು. ಜಸ್ಟ್ ದಟ್ಸ್ ವೈ ಐ ಆಮ್ ಕಾಲಿಂಗ್ ದ್ಯಾಮ್ ಅಂಥೇಳಿ ಹೇಳ್ತಾ ಇದ್ದಾನೆ. ಗಾಡ್ಸ್, ಗಾಡ್ಸ್ ಇಸ್ ಯುವರ್ ಮೆಜೆಸ್ಟಿ. ರಕ್ಷಕ ಇರ್ತಾನಲ್ವ, ರಾಜನ ರಕ್ಷಕ. ಗಾರ್ಡ್ಸ್ ಅಂದ್ರೇನು? ರಕ್ಷಕ. ಆ ರಕ್ಷಕ ಏನು ಹೇಳ್ತಾ ಇದ್ದಾನೆ? ಎಸ್ ಯುವರ್ ಮೆಜೆಸ್ಟಿ, ಆಗಲಿ ರಾಜರೇ ಅಂಥೇಳಿ ಹೇಳ್ತಾ ಇದ್ದಾನೆ. ಕಿಂಗ್, ಐ ವಾಂಟ್ ಟು ಯು ಗೋ ಆ್ಯಂಡ್ ಬ್ರಿಂಗ್ ಆಲ್ ದ ಗೋಲ್ಡ್ ಸ್ಮಿತ್ ನಾವು. ಇಲ್ಲಿ ರಾಜ ಏನು ಹೇಳ್ತಾ ಇದ್ದಾನೆ? ಐ ವಾಂಟ್ ಟು ಯು ಗೋ ಆ್ಯಂಡ್ ಬ್ರಿಂಗ್ ಆಲ್ ದ ಗೋಲ್ಡ್ ಸ್ಮಿತ್ಸ್ ನಾವು. ನಾನು ಹೇಳ್ತಾ ಇದ್ದೀನಿ ನಿನಗೆ ಏನಂತೇಳಿ, ನನಗೆ ಇವಾಗಲೇ ಎಲ್ಲ ಗೋಲ್ಡ್ ಸ್ಮಿತ್ತನ್ನು ಕರೆಸ್ಬೇಕು. ಓಕೆ, ಆಲ್ ದ ಗೋಲ್ಡ್ ಸ್ಮಿತ್ಸ್ ಅಪಿಯರ್ ಇನ್ ದ ಪ್ಯಾಲೇಸ್ ಫಾರ್ ಮೀಟಿಂಗ್. ಓಕೆ, ಆ ಒಂದು ಅರಮನೆಯ ಸುತ್ತಲೂ ಎಲ್ಲ ಗೋಲ್ಡ್ ಸ್ಮಿತ್ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಕರೀಂ, ದ ಕಿಂಗ್ ಮೈಟ್ have called us because there is a marriage or coronation ceremony. What's the meaning of coronation? Yes, it means the ceremony which crown a person as a king. ಓಕೆ, ಅಲ್ಲಿರ್ತಕ್ಕಂತಹ ಒಬ್ಬ ರಾಜನ ಮಗಳಾಗಿರ್ಬೋದು ಅಥವಾ ಮಗ ಆಗಿರ್ಬೋದು, ಅವಳ ಮಗನ ಆ ಮದುವೆಯ ಕೆಲಸಕ್ಕೆ ನಮ್ಮನ್ನೆಲ್ಲ ಕರೆಸ್ತಾ ಇದ್ದಾರಾ ಅಂತೇಳಿ ಇಲ್ಲಿ ಕರೀಂ ಯೋಚನೆ ಮಾಡ್ತಾ ಇದ್ದಾನೆ. ನಾರಾಯಣ್, ನೋ, ದ ಕ್ವೀನ್ ಮೈಟ್ ವಾಂಟ್ ಟು ಗೆಟ್ ಅ ನ್ಯೂ ಡಿಸೈನ್ ಆಫ್ ನೆಕ್ಲೆಸ್ ಟು ಬಿ ಮೇಡ್. ಇಲ್ಲ, ಅಲ್ಲಿರ್ತಕ್ಕಂತಹ ಕ್ವೀನ್ ಇರ್ತಾರಲ್ವ, ರಾಜನ ಹೆಂಡತಿ ಯಾರು? ಕ್ವೀನ್ ಅಲ್ವಾ, ರಾಣಿ. ಆ ರಾಣಿಗೆ ಒಂದು ಹೊಸ ಡಿಸೈನ್ ಆಗಿರ್ತಕ್ಕಂತಹ ನೆಕ್ಲೆಸ್ ಬೇಕೇನೋ, ಅದಕ್ಕೆ ಮಾಡಲಿಕ್ಕೆ ನಮ್ಮನ್ನೆಲ್ಲ ಕರೆಸ್ತಿದ್ದಾರೆ ಅಂಥೇಳಿ ನಾರಾಯಣ್ ಹೇಳ್ತಾನೆ. ನಂದು, ಇಫ್ ಇಟ್ ಈಸ್ ದ ಕ್ವೀನ್ then we approach the queen directly. I think it's something of our king's work. It's something of our king's work. ಆ ರಾಜನ ಒಂದು ಯಾವುದೋ ಒಂದು ವಿಚಾರ ಆಗಿರ್ಬೋದು, ಅದು ಇಟ್ ಆಫ್ ದ ಸಮಥಿಂಗ್ ವರ್ಕ್ ಅಂತೇಳಿ ಇಲ್ಲಿ ನಂದು ಹೇಳ್ತಾ ಇದ್ದಾನೆ. ಮೋಹನ್, ವೈ ಆರ್ ಯು ಆಲ್ ಸೋ ಆಂಗ್ಜಿಯಸ್. ಇಲ್ಲಿ ಮೋಹನ್, ಯಾಕೆ ನೀವೆಲ್ಲ ತುಂಬ ಆತಂಕಿತರಾಗಿದ್ದೀರಾ? ಇಫ್ ಯು ವೇಟ್ ಜಸ್ಟ್ ಫಾರ್ ಅ ಫ್ಯೂ ಮಿನಿಟ್, ವೆಯ್ಟ್ ಮಾಡಿ ಸ್ವಲ್ಪ ಸಮಯದ ನಂತರ ವಿ ವಿಲ್ ನೋ ವೈ ದ ಕಿಂಗ್ ಕಾಲ್ಡ್ ಅಸ್. ಓಕೆ, ನಮಗೆ ಯಾಕೆ ಕರೆಸಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಮೋಹನ್ ವಾಸ್ ವೆರಿ ಯಂಗೆಸ್ಟ್ ಆಫ್ ಆಲ್. ಅವೆಲ್ಲರಿಗಿಂತ ಮೋಹನ್ ತುಂಬ ಯಂಗೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ದ ಕಿಂಗ್ ಕೇಮ್ ಟು ದ ಪ್ಯಾಲೇಸ್. ಹಿಯರ್ ಇನ್ ಫ್ರಂಟ್ ಆಫ್ ದ ಗೋಲ್ಡ್ ಸ್ಮಿತ್ ಆ್ಯಂಡ್ kings. Okay, both they were talking to the palace. Okay, the king came to the palace. There is a king was a palace and also goldsmith, right? King, I have assembled all you goldsmiths here as I need an answer to one question. Okay, I will ask one question for you and you answer to me ಅಂಥೇಳಿ ಇಲ್ಲಿ ರಾಜ ಹೇಳ್ತಾ ಇದ್ದಾನೆ. ದ ಕ್ವಶನ್ಸ್ ಈಸ್ ಸಿಂಪಲ್ ಆಗಿರ್ತಕ್ಕಂತಹ ಕ್ವಶನ್ಸ್ ಇದೆ ಆ್ಯಂಡ್ ಐ ವಾಂಟ್ ಅ ವೆರಿ ಆನೆಸ್ಟ್ ಆನ್ಸರ್. ತುಂಬ ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡಬೇಕು. ಆಲ್ ದ ಗೋಲ್ಡ್ ಸ್ಮಿತ್ಸ್ ನಾಡೆಡ್. ಓಕೆ, ವಾಟ್ಸ್ ದ ಮೀನಿಂಗ್ ಆಫ್ ನಾಡೆಡ್? ತಲೆಯನ್ನು ಅಲ್ಲಾಡಿಸಿದ್ರು. ಯಾರು? ಹೂ ಆರ್ ದ ನಾಡೆಡ್ಸ್ ಹಿಯರ್? ಆಲ್ ದ ಗೋಲ್ಡ್ ಸ್ಮಿತ್. ಓಕೆ ಡಿಯರ್? ಎಸ್. ಕಿಂಗ್, if I will give you some gold to make an ornament. Okay, so ಇಲ್ಲಿ ರಾಜ ಏನು ಹೇಳ್ತಾ ಇದ್ದಾನೆ? if I will give you some gold to make an ornament. What's the meaning of ornaments? yes, ಆಭರಣಗಳು ಅಲ್ವಾ. ನಾನು ಸ್ವಲ್ಪ ಬಂಗಾರವನ್ನು ಕೊಡ್ತೀನಿ, ನೀವೇನು ಮಾಡಬೇಕು? ಸಮ್ ಆರ್ನಮೆಂಟ್ಸನ್ನು ಮಾಡಬೇಕು. ವುಡ್ ಯು ಟೇಕ್ ಅವೇ ಎನಿ ಆಫ್ ದ ಗೋಲ್ಡ್ ವಿತೌಟ್ ಮೈ ನಾಲೆಡ್ಜ್? ಈವನ್ ದೋ ಯು ಆರ್ ಅಂಡರ್ ಸ್ಟ್ರಿಕ್ಟ್
ಸೂಪರ್ವಿಷನ್. ನೋಡಿ ಇಲ್ಲಿ ನೀವು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು. ಒಂದು ಮೇಲ್ವಿಚಾರಕರು ಇರ್ತಾರೆ ನೀವು ಮಾಡುವಾಗ. ಸೊ ಎಲ್ಲರೂ ನೀವು ಪ್ರಾಮಾಣಿಕವಾಗಿ ಮಾಡಬೇಕು, ಯಾವುದೇ ಥರ ಮೋಸ ಮಾಡಬಾರ್ದು ಅಂತೇಳಿ ಇಲ್ಲಿ ರಾಜ ಎಲ್ಲ ಗೋಲ್ಡ್ ಸ್ಮಿತ್ ಅವ್ರಿಗೆ ಹೇಳ್ತಾ ಇದ್ದಾನೆ. ದೇರ್ ವಾಸ್ ಅ ಪರ್ಫೆಕ್ಟ್ ಸೈಲೆನ್ಸ್. ಆಲ್ ದೇ ವರ್ ಸೈಲೆನ್ಸ್ ಇನ್ ದ ಪ್ಯಾಲೇಸ್. ಹ್ಯಾವ್ ಯು ಅಂಡರ್ಸ್ಟುಡ್? ಎಸ್. King, speak out. The goldsmith looked to each other. Both they were looked each others. Okay. Shanu, it would be possible, Your Highness, only if I want to do. Okay. So King, oh really? Then how much would you each of do you take? ನೋಡಿ ಆ ಒಂದು ಆರ್ನಮೆಂಟನ್ನು ಮಾಡಲಿಕ್ಕೆ ನಿಮಗೆ ಎಷ್ಟು ಪ್ರಮಾಣದ ಬಂಗಾರ ಬೇಕು ಅಂತೇಳಿ ರಾಜ ಕೇಳಿದ್ದಕ್ಕೆ ಇಲ್ಲಿ ಒಬ್ಬೊಬ್ಬರೇ ಹೇಳ್ತಾ ಹೋಗ್ತಾರೆ. ನಾರಾಯಣ್, ಐ ವುಡ್ ಟೇಕ್ ಕ್ವಾರ್ಟರ್ ಆಫ್ ಇಟ್. ನನಗೆ ಮುಕ್ಕಾಲು ಭಾಗ ಬೇಕು. ನಂದು, ಐ ವುಡ್ ಲವ್ ಟು ಟೇಕ್ ಆಫ್ ಇಟ್. ನನಗೆ ಅರ್ಧ ಸಾಕು. ಮೋಹನ್, ಐ ವುಡ್ ಟೇಕ್ ದ ಫುಲ್ ಆಫ್ ಇಟ್. ನನಗೆ ಪೂರ್ಣ ಪ್ರಮಾಣದ ಬಂಗಾರ ಬೇಕು. ಕಿಂಗ್, ಐ ಡೋಂಟ್ ಬಿಲೀವ್ ಯು. ನಾನು ನಿಮ್ಮ ಮೇಲೆ ನಂಬಿಕೆ ಇಡಲ್ಲ. ಬಟ್ ಐ ವಿಲ್ ಟ್ರೈ ಆ್ಯಸ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್. ಓಕೆ. ಐ ಡೋಂಟ್ ಬಿಲೀವ್ ಯು ಬಟ್ ಐ ವಿಲ್ ಟ್ರೈ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಇಟ್. ನಾನು ನಿಮ್ಮನ್ನು ನಂಬಲ್ಲ, ನಿಮ್ಮ ಕಾನ್ಫಿಡೆಂಟನ್ನು ನಂಬ್ತೀನಿ ಅಂಥೇಳಿ ಇಲ್ಲಿ ರಾಜ ಎಲ್ಲ ಗೋಲ್ಡ್ ಸ್ಮಿತ್ ಅವ್ರಿಗೆ ಹೇಳ್ತಾ ಇದ್ದಾನೆ. ಮೋಹನ್, ಎಸ್ ಯುವರ್ ಮ್ಯಾಜೆಸ್ಟಿ. ಓಕೆ. ಸೊ ವಾಟ್ಸ್ ದ ಮೀನಿಂಗ್ ಆಫ್ ಮ್ಯಾಜೆಸ್ಟಿ? ಆಲ್ರೆಡಿ ಐ ಟೋಲ್ಡ್ ದಟ್. ಗ್ಲೋರಿ, ಒಬ್ಬ ಘನತೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ. ಹೂ? ಕಿಂಗ್. ರೈಟ್. ಕಿಂಗ್, ರಿಮೆಂಬರ್ ಮೋಹನ್, if you don't take off all the gold, you will be sent away from the kingdom. ನೆನಪಿರಲಿ ಮೋಹನ್, ಏನಂತ ಹೇಳ್ತಾ ಇದ್ದಾರೆ ರಾಜ? ಇಫ್ ಯು ಡೋಂಟ್ ಟೇಕ್ ಆಲ್ ಆಫ್ ದ ಗೋಲ್ಡ್ ಯು ವಿಲ್ ಬಿ ಸೆಂಟ್ ಅವೇ ಫ್ರಮ್ ದ ಕಿಂಗ್ಡಮ್. ನೀನು ಪೂರ್ಣ ಪ್ರಮಾಣದ ಗೋಲ್ಡನ್ನು ಬಳಸಿ ತಗೊಂಡು ಹೋಗದೇ ಇದ್ದರೆ ನಾನು ನಿನಗೆ ಈ ರಾಜಧಾನಿಯಿಂದ ಹೊರಗಡೆ ಹೊಡಿಸ್ತೀನಿ. ಬಟ್ ಇಫ್ ಯು ಪ್ರೂವ್ ಇಟ್, ನೀನು ಅದನ್ನು ಇಷ್ಟು ಒಂದು ಪೂರ್ಣ ಪ್ರಮಾಣದ ಬಂಗಾರವನ್ನು ತಗೊಂಡಿದೆಯಲ್ವಾ, ಆ ಒಂದು ಬಂಗಾರದಿಂದ ಒಂದು ಆರ್ನಮೆಂಟ್ಸ್ ಬರೋ ಹಾಗೆ ಮಾಡಬೇಕು. ನೀನೇನಾದರೂ ಅದನ್ನು ಪ್ರೂವ್ ಮಾಡಿದರೆ, ವಾಟ್ಸ್ ದ ಮೀನಿಂಗ್ ಆಫ್ ಪ್ರೂವ್? ಸಾಬೀತು ಮಾಡಿದ್ರೆ, ಐ ವಿಲ್ ಗಿವ್ ಯು ಮೈ ಡಾಟರ್ ಆ್ಯಸ್ ವೆಲ್ ಆ್ಯಸ್ ಆಫ್ ದ ಮೈ ಕಿಂಗ್ಡಮ್. ನೀನೇನಾದರೂ ಪ್ರೂವ್ ಮಾಡಿದ್ರೆ ನಾನು ನಿನಗೇನನ್ನು ಕೊಡ್ತೀನಿ? ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ. ಆ್ಯಂಡ್ ಆಲ್ಸೋ half of my kingdom, and also I will give you half of my kingdom. ನನ್ನ ರಾಜಧಾನಿಯ ಅರ್ಧ ಭಾಗವನ್ನು ನಿಮಗೆ ಕೊಡ್ತೀನಿ ಅಂಥೇಳಿ ಮೋಹನ್ಗೆ ಇಲ್ಲಿ ರಾಜ ಹೇಳ್ತಾ ಇದ್ದಾನೆ. ಇನ್ಸ್ಪೈಟ್ ಆಫ್ ದ ವಾರ್ನಿಂಗ್ಸ್ ಫ್ರಮ್ ಅದರ್ ಗೋಲ್ಡ್ ಸ್ಮಿತ್. ಈ ಒಂದು ವಾರ್ನಿಂಗ್ಸ್ ಎಲ್ಲರಿಗೂ ಒಂದು ಅಚ್ಚರಿಯನ್ನು ತಂತು, ಎಲ್ಲರಿಗೂ ಒಂದು ಕುತೂಹಲವನ್ನು ಕೆರಳಿಸ್ತು. ಹ್ಯಾವ್ ಯು ಅಂಡರ್ಸ್ಟುಡ್ ಇಯರ್? ಎಸ್. ಮೋಹನ್, ಅಗ್ರೀಡ್ ಸರ್, ಒಪ್ಪಿಗೆ ಇದೆ ಸರ್ ಇದಕ್ಕೆ. ಕಿಂಗ್, ಐ ವಾಂಟ್ ಯು ಟು ಮೇಕ್ ಆ್ಯನ್ ಐಡಲ್ ಆಫ್ ಗಣೇಶ್. ಇಲ್ಲಿ ಕಿಂಗ್ ಏನು ಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದಾನೆ? ಐ ವಾಂಟ್ ಟು ಮೇಕ್ ಆ್ಯನ್ ಐಡಲ್ ಆಫ್ ಗಣೇಶ್. ವಾಟ್ಸ್ ದ ಮೀನಿಂಗ್ ಆಫ್ ಐಡಲ್? ಎಸ್, ವಿಗ್ರಹ. ಯಾವ ವಿಗ್ರಹ ಬೇಕಂತೆ ರಾಜನ್ಗೆ? ಗಣೇಶನ ವಿಗ್ರಹ ಬೇಕಂತೆ. ಯು ವಿಲ್ ಬಿ ಗಿವನ್ ಸ್ಪೆಷಲ್ ಕ್ಲಾತ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್. ಓಕೆ. ನೀನು ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಕ್ಲಾತ್ಸನ್ನು ಹಾಕಬೇಕು ಮತ್ತು ಅದರಿಂದ ಇಂಪ್ಲಿಮೆಂಟ್ಸ್, ಕೆಲವೊಂದು ಉಪಕರಣಗಳನ್ನು ಬಳಸಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ. ಯು ನೀಡ್ ನಾಟ್ ಬ್ರಿಂಗ್ ದೆಮ್ ಫ್ರಮ್ ಹೋಮ್, ಯು ಹ್ಯಾವ್ ಚೇಂಜ್ ಯುವರ್ ಡ್ರೆಸ್ ಆ್ಯಂಡ್ ಸ್ಟಾರ್ಟ್ ದ ವರ್ಕ್. ನೀನು ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ, ನೀನು ಇಲ್ಲೇ ನಿನ್ನ ವರ್ಕನ್ನು ಶುರು ಮಾಡು. ಯು ನೀಡ್ ನಾಟ್ ಗೋ ಟು ಯುವರ್ ಹೋಮ್. ಓಕೆ. ಯು ಹ್ಯಾವ್ ಟು ಚೇಂಜ್ ಯುವರ್ ಡ್ರೆಸ್ ಆ್ಯಂಡ್ ಸ್ಟಾರ್ಟ್ ದ ವರ್ಕ್. ನೌ ಓನ್ಲಿ ಯು ಹ್ಯಾವ್ ಟು ಚೇಂಜ್ ಯುವರ್ ಡ್ರೆಸ್ ಆ್ಯಂಡ್ ಸ್ಟಾರ್ಟ್ ದ ವರ್ಕ್ ಅಂತೇಳಿ ಇಲ್ಲಿ ಕಿಂಗ್ ಯಾರಿಗೆ ಹೇಳ್ತಾ ಇದ್ದಾರೆ? ಮೋಹನ್ಗೆ ಹೇಳ್ತಾ ಇದ್ದಾನೆ. In the evening you shall remove it and wear yours and go away from. ನೀನು ಇನ್ನೇನು ಮಾಡಬೇಕು? ನಿನ್ನ ಕ್ಲಾತ್ಸನ್ನು ರಿಮೂವ್ ಮಾಡಿ ನಿನ್ನ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಕ್ಲಾತ್ಸನ್ನು ಹಾಕ್ಕೊಂಡು ನೀನು ಮನೆಗೆ ಹೋಗ್ಬೋದು. ಫ್ರಮ್ ದ ನೆಕ್ಸ್ಟ್ ಡೇ ದ ವರ್ಕ್ ಹ್ಯಾಡ್ ಆಲ್ ಬಿಗನ್. All they were began to their work. Okay. What is the work in the palace? Yes, they made a idol of Ganesh. Okay. Who agreed this? Yes, the Mohan was agreed this the statement. Have you understood here? Yes. Next, the king first remove the cloths and put on these. Okay. First all of you remove your clothes and do your work. Guards, check it him once. Okay. So king told to guards, check it once, all of you. Okay. So Mohan, where are my appliances? What's the meaning of appliances?
ಎಸ್, ಇನ್ ಕನ್ನಡ ಉಪಕರಣಗಳು. ಓಕೆ, ಆ ಒಂದು ಗೋಲ್ಡ್ ಸ್ಮಿತ್ ಅವರು ಆರ್ನಮೆಂಟ್ಸ್ ಮಾಡಲಿಕ್ಕೆ ಕೆಲವೊಂದು ಉಪಕರಣಗಳನ್ನು ಬಳಸ್ತಾರೆ ಅಲ್ವಾ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಪ್ಲಯನ್ಸಸ್. ಓಕೆ, ವೇರ್ ಆರ್ ಮೈ ಅಪ್ಲಯನ್ಸಸ್? ಮೋಹನ್ ಇಲ್ಲಿ ಕೇಳ್ತಾ ಇದ್ದಾನೆ. ಕಿಂಗ್, ಹಿಯರ್ ದೇ ಆರ್, ಇಲ್ಲಿದೆ ನೋಡು. ಮೋಹನ್, ಶಾಲ್ ಐ ಸ್ಟಾರ್ಟ್ ಯೋರ್ ಮೆಜೆಸ್ಟಿ? ನಾನು ಈಗ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದಾ? ಓಕೆ, ಕಿಂಗ್, ಯು ಕ್ಯಾನ್. ಮೋಹನ್ ಹಿಮ್ಸೆಲ್ಫ್ ಡಿಡ್ ಆಲ್ ದ ಮೆಲ್ಟಿಂಗ್, ಚೇಸ್ಲಿಂಗ್ ಆ್ಯಂಡ್ ಆಲ್ಸೋ ಹ್ಯಾಮಿಂಗ್ ವರ್ಕ್. ಓಕೆ, ಒಂದು ಬಂಗಾರವನ್ನು ಕರಗಿಸೋದಾಗಿರ್ಬೋದು, ಮತ್ತು ಹ್ಯಾಮಿಂಗ್ ಬಡಿಯೋದಾಗಿರ್ಬೋದು, ಮತ್ತು ಅದನ್ನು ಬಗ್ಗಿಸೋದಾಗಿ ಮಾಡ್ತಾ ಇದ್ದಾನೆ. ಓಕೆ, ಒಂದು ಕಲ್ಲನ್ನು ಕೆತ್ತಬೇಕು ಅಂದರೆ ಅದಕ್ಕೆ ನಾವೇನು ಮಾಡಬೇಕು? ಬಡಿಬೇಕು, ಅದನ್ನು ಕೆತ್ತನೆ ಮಾಡಬೇಕು. ಅದೇ ರೀತಿ ಒಂದು ಆರ್ನಮೆಂಟ್ಸ್ ಮಾಡಲಿಕ್ಕೂ ಕೂಡ ಅದನ್ನು ಕರಗಿಸಿ ನಮಗೆ ಯಾವ ರೀತಿಯಲ್ಲಿ ಶೇಪಲ್ಲಿ ಬೇಕೋ ಆ ರೀತಿಯಾಗಿ ಅದನ್ನು ಬೆಂಡ್ ಮಾಡಿ ಬಡಿಬೇಕು. ಓಕೆನಾ? ಸೊ ಆಗ ನಮಗೆ ಆ ಒಂದು ಮಿಡಲ್ ಆಫ್ ದ ಆರ್ನಮೆಂಟ್ಸ್ ಬರುತ್ತೆ. ಓಕೆ ಡಿಯರ್? ಎಸ್. ಮೋಹನ್, ಐ ಆಮ್ ಟಯರ್ಡ್. ಇಲ್ಲಿ ಮೋಹನ್ ಹೇಳ್ತಾ ಇದ್ದಾನೆ, ಐ ಆಮ್ ಟಯರ್ಡ್, ತುಂಬ ನನಗೆ ಸುಸ್ತಾಗ್ತಾ ಇದೆ. ಕಿಂಗ್, ಜಸ್ಟ್ ಲುಕ್ ಎಟ್ ಹಿಮ್, ಐ ವಿಲ್ ರಿಟರ್ನ್ ಇನ್ ಜಸ್ಟ್ ಹಾಫ್ ಆನ್ ಅವರ್. ಓಕೆ, ಇನ್ ದ ಈವ್ನಿಂಗ್. ನೋಡಿ, ನಂಗೆ ತುಂಬ ಸುಸ್ತಾಗ್ತಾ ಇದೆ ಯುವರ್ ಮೆಜೆಸ್ಟಿ, ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳಿದಾಗ ಐ ವಿಲ್ ರಿಟರ್ನ್ ಇನ್ ಜಸ್ಟ್ ಹಾಫ್ ಆನ್ ಅವರ್. ಓಕೆ, ನೀನು ಅರ್ಧ ಗಂಟೆ ಸಮಯ ನಾನು ಅಷ್ಟೇ ನಿಂಗೆ ಕೊಡೋದು, ಅಷ್ಟರೊಳಗೆ ನೀನೇನು ಮಾಡಬೇಕು? ಮನೆಗೆ ವಾಪಸ್ ಬರಬೇಕು. ಮೋಹನ್, ಶಾಲ್ ಐ ಲೀವ್ ಸರ್? ನಾನು ಇಲ್ಲಿಗೆ ನಿಲ್ಲಿಸ್ಬೋದಾ? ಕಿಂಗ್, ರಿಮೂವ್ ದ ಕ್ಲಾತ್ಸ್ ಆ್ಯಂಡ್ ಪುಟ್ ಯುವರ್ ಓನ್ ಆನ್. ಓಕೆ, ರಿಮೂವ್ ದ ಕ್ಲಾತ್ಸ್, ನೀನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಬಿಚ್ಚಿ ನಿನ್ನ ಓನ್ ಕ್ಲಾತ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋ ಅಂತೇಳಿ ಹೇಳ್ತಾ ಇದ್ದಾನೆ. ಗಾಡ್ಸ್ ಚೆಕ್ ಹಿಮ್ ಥ್ರೂಲಿ ಅಂಥೇಳಿ ಹೇಳ್ತಾ ಇದ್ದಾನೆ. ಮೋಹನ್ ಕೇಮ್ ಹೋಮ್ ಇನ್ ದ ಈವ್ನಿಂಗ್. ಹಿ ಸ್ಟ್ರಗಲ್ಡ್ ಆಲ್ ದ ಡೇ ಇನ್ ದ ಮಾರ್ನಿಂಗ್ ಆ್ಯಂಡ್ ಇನ್ ದ ಈವ್ನಿಂಗ್. He made a brass idol of Vinayaka very quietly. ಅವನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ he made a brass idol of what? Ganesh, right? What's the meaning of brass? Yes, it means kind of metal. ಓಕೆ, ಒಂದು ಇನ್ನು ಕನ್ನಡ ಹಿತ್ತಾಳೆಯ ಒಂದು ಗಣೇಶನ ಮೂರ್ತಿಯನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವನು ಮಾಡಿರ್ತಾನೆ. ಓಕೆ, ಬಟ್ he was helped by his sister rarely. ಅವಾಗವಾಗ ಅವರ ಸಿಸ್ಟರ್ನ ಹೆಲ್ಪನ್ನು ತಗೊಳ್ತಿದ್ದಂತೆ. ಆ ಪೀರಿಯಡ್ ಆಫ್ 1 week ವಾಸ್ ಕಂಪ್ಲೀಟೆಡ್. ಅದು ತಗೊಂಡಿದ್ದ ಸಮಯ ಎಷ್ಟು? ಆ ಪೀರಿಯಡ್ ಆಫ್ ಕಂಪ್ಲೀಟೆಡ್ ಆನ್ 1 week. ಓಕೆ, ಒಂದು ವೀಕಲ್ಲಿ ಅದು ಕಂಪ್ಲೀಟ್ ಆಗಿದ್ದು. ಬೋತ್ ದ ಒರಿಜಿನಲ್ ಆ್ಯಂಡ್ ಬ್ರಾಸ್ ವರ್ ಫಿನಿಶ್ಡ್. ಓಕೆ, ಒರಿಜಿನಲ್ಲು ಇದೆ ಮತ್ತು ಬ್ರಾಸು ಇದೆ, ಬಂಗಾರನೂ ಇದೆ ಮತ್ತು ಹಿತ್ತಾಳೆನೂ ಮಿಕ್ಸ್ ಮಾಡಿ ಏನು ಮಾಡಿರ್ತಾನೆ ಅವನು? ಬಂಗಾರದ ಒಂದು ಗಣೇಶನ ಮೂರ್ತಿಯನ್ನು ಮಾಡಿರ್ತಾನೆ. ಮೋಹನ್, ಯೋ ಮೆಜೆಸ್ಟಿ, ಐ ನೀಡ್ ಫ್ರೆಶ್ ಕರ್ಡ್ ಟು ಪಾಲಿಶ್ ದ ಐಡಲ್. ಯೋ ಮೆಜೆಸ್ಟಿ, ನನಗೆ ಏನೇ ಅವಶ್ಯಕತೆ ಇದೆ? ಒಂದು ಫ್ರೆಶ್ ಕರ್ಡಿನ ಅವಶ್ಯಕತೆ ಇದೆ. ಏನಕ್ಕೆ? ಪಾಲಿಶ್ ಆಫ್ ಐಡಲ್, ಈ ವಿಗ್ರಹವನ್ನು ಪಾಲಿಶ್ ಮಾಡಬೇಕು. ಅದಕ್ಕೆ ನನಗೆ ಏನು ನೀಡಿದೆ? ಕರ್ಡ್ ನೀಡಿದೆ. ವಾಟ್ಸ್ ದ ಮೀನಿಂಗ್ ಆಫ್ ಕರ್ಡ್? ಆಲ್ರೆಡಿ ಯು ನೋ ದಟ್, ಮೊಸರು ಅಲ್ವಾ? ಕಿಂಗ್, ಐ ಡಿಡ್ ನಾಟ್ ಹಿಯರ್ ದಟ್ ಪೀಪಲ್ ಯೂಸ್ ಕರ್ಡ್ ಫಾರ್ ಶೈನಿಂಗ್ ದ ವರ್ಕ್. ನೋಡಿ, ಈ ಒಂದು ವಿಗ್ರಹ ಶೈನಿಂಗ್ ಆಗಲಿಕ್ಕೆ ಯಾರೂ ಕೂಡ ಮೊಸರನ್ನು ಯೂಸ್ ಮಾಡಿರೋದು ನಾನು ಕೇಳಿಸ್ಕೊಂಡಿಲ್ಲ. ಮೋಹನ್, ದಿಸ್ ಈಸ್ ಮೈ ಸ್ಟೈಲ್ ಆ್ಯಂಡ್ ಟೆಕ್ನಿಕ್. ಇಟ್ ಈಸ್ ಮೈ ಸ್ಟೈಲ್ ಆ್ಯಂಡ್ ಮೈ ಟೆಕ್ನಿಕ್ ಅಂತೇಳಿ ಮೋಹನ್ ರಾಜಂಗೆ ಹೇಳ್ತಿದ್ದಾನೆ. ಐ ವುಡ್ ಪಾಲಿಶ್ ಓನ್ಲಿ ವಿತ್ ಇಟ್. ನಾನು ಆ ಒಂದು ಕರ್ಡಲ್ಲಿ ಮಾತ್ರ ಪಾಲಿಶ್ ಮಾಡೋದು ಅಂತೇಳಿ ಹೇಳ್ತಾ ಇದ್ದಾನೆ. ಕಿಂಗ್, ಬಟ್ ಇಫ್ ಯು ಮೈಟ್ ಹ್ಯಾವ್ ಇನ್ಫಾರ್ಮ್ಡ್ ಮೀ, ಐ ಹ್ಯಾವ್ ಗಾಟ್ ದ ಬೆಸ್ಟ್ ಕರ್ಡ್ ಫಾರ್ ಯು. ನೋಡಿ, ನೀನು ಇನ್ಫಾರ್ಮ್ ಮಾಡಿದರೆ ನಾನು ನಿನಗೆ ಬೆಸ್ಟ್ ಕರ್ಡನ್ನೇ ತರಿಸ್ಕೊಡ್ತಾ ಇದ್ದೆ. ದೇ ಹಿಯರ್ ಕರ್ಡ್ಸ್ ಫ್ರೆಶ್ ಕರ್ಡ್ಸ್ ಬೈ ಅ ವುಮನ್. ಓಕೆ, ಅಲ್ಲಿ ಒಬ್ಬ ಮೊಸರು ಮಾರುವ ಮಹಿಳೆ ಕೂಗ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ದಾರೆ. ದೇ ಹಿಯರ್ ಕರ್ಡ್ಸ್ ಫ್ರೆಶ್ ಕರ್ಡ್ಸ್ ಬೈ ಅ ವುಮನ್. ಮೋಹನ್, ಹೇ ವುಮೆನ್, ಐ ವಿಲ್ ಟೇಕ್ ಆಲ್ ಯುವರ್ ಕರ್ಡ್ಸ್. ಏ ವುಮೆನ್, ನಾನು ನಿನ್ನ ಎಲ್ಲ ಮೊಸರನ್ನು ನಾನು ತಗೊಳ್ತೀನಿ. ಶೋ ಇಟ್ ಟು ಮೀ, ಅದನ್ನು ತೋರಿಸು. ವೈ ಆರ್ ಯು ಹಿಯರ್ ಅಟ್ ದಿಸ್ ಟೈಮ್? ವುಮೆನ್, ಐ ಹ್ಯಾವ್, ಯಾಕೆ ಈ ಒಂದು ಸಮಯದಲ್ಲಿ ಇಲ್ಲಿದೆಯಾ ಅಂತ ಕೇಳಿದಾಗ ವುಮೆನ್ ಹೇಳ್ತಾಳೆ, ಐ ಹ್ಯಾವ್ ಕಮ್ ಲೇಟ್ ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ ಬರೋದೇ ಲೇಟ್ ಆಯಿತು. ಆ್ಯಂಡ್ ಮೈ ಕರ್ಡ್ಸ್ ಹ್ಯಾವ್ ನಾಟ್ ಬೀನ್ ಸೋಲ್ಡ್. ಅದಕ್ಕೋಸ್ಕರ ನನ್ನ ಮೊಸರು ಮಾರಾಟ ಆಗಿಲ್ಲ. ಆ್ಯಂಡ್ ನೌ ಐ ಆಮ್ ರಿಟರ್ನಿಂಗ್ ಹೋಮ್. ನಾನು ಈಗ ನನ್ನ ಮನೆಗೆ ವಾಪಸ್ ಆಗ್ತಾ ಇದ್ದೀನಿ. ದ ಪಾಟ್ ಕಾಟ್ಸ್ 1 gold coin. ಐ ವಿಲ್ ನಾಟ್ ಶೋ ಯು ದಟ್ ಕರ್ಡ್ಸ್ ಆ್ಯಸ್ ದ ಅದರ್ಸ್ ವೋಂಟ್ ಬೈ ಇಟ್.
ಟೇಕ್ಸ್ ದ ಪುಟ್ಸ್ ಐಡಲ್ ಇನ್ ಟು ದ ಪಾಟ್. ಓಕೆ, ನನ್ನ ಮೊಸರಿನ ಪಾಟಲ್ಲಿ ಏನಿದೆ, ಒಂದು ಗೋಲ್ಡ್ ಕಾಯಿನ್ ಇದೆ, ನಾನು ಯಾರಿಗೂ ಕೂಡ ಅದನ್ನು ತೋರಿಸಿಲ್ಲ, ಅದರೊಳಗಡೆ ಇದೆ. ಓಕೆ, ಟೇಕ್ಸ್ ಆ್ಯಂಡ್ ಪುಟ್ಸ್ ಐಡಲ್ ಇನ್ ಟು ದ ಪಾಟ್. ಆ ಐಡಲ್ ಇನ್ ಟು ದ ಪಾಟ್, ಆ ಪಾಟ್ ಒಳಗಡೆ ಹಾಕಿರ್ತಾನಲ್ವ ಆ ಒಂದು ವಿಗ್ರಹವನ್ನು. ಎಸ್, ಐಡಲ್ ಇನ್ ಟು ದ ಪಾಟ್. ನಾನು ಅದಕ್ಕೋಸ್ಕರ ಯಾರಿಗೂ ಕೂಡ ಈ ಮೊಸರನ್ನು ಕೊಟ್ಟಿಲ್ಲ ಅಂಥೇಳಿ ಆ ವುಮೆನ್ ಹೇಳ್ತಾ ಇದ್ದಾಳೆ. ಕಿಂಗ್, ಟೇಕ್ ದಿಸ್ ಗೋಲ್ಡ್ ಕಾಯಿನ್ ಆ್ಯಂಡ್ ಲೀವ್. ತಗೊಳ್ಳಿ ಈ ಒಂದು ಗೋಲ್ಡ್ ಕಾಯಿನನ್ನು ನೀನು ಹೋಗು ಅಂಥೇಳಿ ಹೇಳ್ತಾ ಇದ್ದಾನೆ. ಮೋಹನ್ ಹ್ಯಾಂಗ್ರಿಲಿ, ತುಂಬ ಸಿಟ್ಟು ಮಾಡಿಕೊಂಡು, ದಿಸ್ ಕರ್ಡ್ಸ್ ಆರ್ ಫುಲ್ ಆಫ್ ವಾಟರ್. ಈ ಒಂದು ಮೊಸರಿನ ತುಂಬ ಬರೀ ನೀರೇ ಇದೆ. ಆ್ಯಂಡ್ ಐ ಡೋಂಟ್ ನೀಡ್ ದೆಮ್. ನನಗೆ ಇದು ಬೇಡ. ಪ್ಲೀಸ್ ಟೇಕ್ ಇಟ್ ಅವೇ. ಇದನ್ನು ತಗೊಂಡು ಹೋಗಿ. ವುಮೆನ್, ವಾಟ್ ಶುಡ್ ಐ ಡೂ ವಿತ್ ದಿಸ್ ಕರ್ಡ್? ನಾನೇನು ಮಾಡಿದೆ ಈ ಒಂದು ಕರ್ಡಲ್ಲಿ? ಮೋಹನ್, ಡೋಂಟ್ ಗ್ರ್ಯಾಂಬಲ್. ಏನು ನೀನು ಅಸಮಾಧಾನ ಪಡ್ಕೊಬೇಡ, ಏನು ನೀನು ಗೊಣಕೋಬೇಡ, ನೀನು ಹೋಗು ತಗೊಂಡು ಅಂತೇಳಿ ಆ ವುಮೆನ್ಗೆ ಹೇಳ್ತಾ ಇದ್ದಾನೆ. ದ ಕಿಂಗ್ ಹ್ಯಾಸ್ ಗಿವನ್ ಯು ದ ಕಾಯಿನ್, ಯು ನೀಡ್ ನಾಟ್ ಟಾಕ್ ಅಬೌಟ್ ಇಟ್. ನಿನಗೆ ಕಿಂಗು ಕಾಯಿನನ್ನು ಕೊಟ್ಟಿದ್ದಾನಲ್ಲ, ನೀನು ಮಾತಾಡೋ ಅವಶ್ಯಕತೆ ಇಲ್ಲ. ಓಕೆ, ಮೋಹನ್ ಪಾಲಿಷಸ್ ಆ್ಯಂಡ್ ದೆನ್ ಗಿವ್ಸ್ ಟು ದ ಕಿಂಗ್. ಓಕೆ, ಆ ಮೋಹನ ಆ ಕರ್ಡಲ್ಲಿ ಪಾಲಿಷ್ ಮಾಡಿಬಿಟ್ಟು ಆ ಕಿಂಗ್ಗೆ ಕೊಡ್ತಾನೆ. ದ ಕಿಂಗ್ ಕಾಲ್ಸ್ ದ ಎಕ್ಸ್ಪರ್ಟ್. ಓಕೆ, ಅದನ್ನು ಟೆಸ್ಟ್ ಮಾಡಲಿಕ್ಕೆ ಕಿಂಗ್ ಎಕ್ಸ್ಪರ್ಟ್ಗಳಿಗೆ ಕರೆಸ್ತಾನೆ. ಕಿಂಗ್, ಹೌ ಮಚ್ ಆಫ್ ಗೋಲ್ಡ್ ಡಸ್ ಟು ಐಡಲ್ ವೇಟ್? ಈ ಒಂದು ಐಡಲ್ನ ಎಷ್ಟು ತೂಕ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌ ಮಚ್ ಆಫ್ ಗೋಲ್ಡ್ ಡಸ್ ಐಡಲ್ ವೇಟ್? ವೆಯ್ಟ್ ಅಂತ ಹೇಳಿದ್ರೆ ಏನು ಮಕ್ಕಳೇ? ತೂಕ ಅಲ್ವಾ? ಈ ಒಂದು ವಿಗ್ರಹದ ತೂಕ ಎಷ್ಟಿದೆ ಅಂಥೇಳಿ ಕಿಂಗ್ ಕೇಳ್ತಾ ಇದ್ದಾನೆ. ಎಕ್ಸ್ಪರ್ಟ್ಸ್ ಚೆಕಿಂಗ್. ಓಕೆ, ಚೆಕ್ ಮಾಡ್ತಾರೆ ಎಕ್ಸ್ಪರ್ಟ್ಸ್ ಎಲ್ಲ. ಇಟ್ ಈಸ್ ನಾಟ್ ಮೇಡ್ ದ ಗೋಲ್ಡ್ ಬಟ್ ಬ್ರಾಸ್. ಇದು ಬಂಗಾರದಿಂದ ಆಗಿಲ್ಲ, ಬಟ್ ಆದರೆ ಇದು ಬ್ರಾಸ್. ಬ್ರಾಸ್ ಅಂತ ಹೇಳಿದ್ರೆ ಏನು ಮಕ್ಕಳೇ? ಆಲ್ರೆಡಿ ಐ ಟೋಲ್ಡ್ ದಟ್ ಸಮ್ ಮೇಕ್ ಅ ಮೆಟಲ್. ಓಕೆ, ವಾಟ್ಸ್ ದ ಮೀನಿಂಗ್ ಆಫ್ ಬ್ರಾಸ್? ಆಲ್ರೆಡಿ ಐ ಟೋಲ್ಡ್ ದಟ್. ಎಸ್, ಕೈಂಡ್ ಆಫ್ ಮೆಟಲ್. ಓಕೆ, ಆ ಒಂದು ಹಿತ್ತಾಳೆಯ ಒಂದು ಭಾಗ ಅಲ್ವಾ? ಆ ಹಿತ್ತಾಳೆಯಿಂದ ಮಾಡಿರ್ತಕ್ಕಂತಹ ಒಂದು ವಿಗ್ರಹ ಅಂತೇಳಿ ಎಲ್ಲ ಎಕ್ಸ್ಪರ್ಟ್ಸು ಹೇಳ್ತಾರೆ. ಕಿಂಗ್, ದಿಸ್ ಈಸ್ ವಂಡರ್ಫುಲ್. ವುಡ್ ಯು ಟೆಲ್ ಮೀ ದ ಸೀಕ್ರೆಟ್ ಬಿಹೈಂಡ್ ಇಟ್? ಇದರ ಒಂದು ಹಿಂದಿನ ಒಂದು ರಹಸ್ಯ ಏನಾದರೂ ಇದೆಯಾ ಅಂಥೇಳಿ ಹೇಳ್ತಾ ಇದ್ದಾನೆ. ಮೋಹನ್, ಐ ವಿಲ್ ಓನ್ಲಿ ಇಫ್ ಯು ಪ್ರಾಮಿಸ್ ಮೀ ನಾಟ್ ಟು ಪನಿಷ್. ಓಕೆ, ನಾನು ಹೇಳ್ತೀನಿ, ನೀನು ಪನಿಷ್ ಮಾಡಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಎಲ್ಲ ಸೀಕ್ರೆಟನ್ನು ಹೇಳ್ತೀನಿ. ಕಿಂಗ್, ನೋ, ಐ ವಾಂಟ್ ಟು ನೌ ಟೆಲ್ ಮೀ. ನಾನು ಏನೂ ಕೂಡ ಮಾಡಲ್ಲ, ನೀನು ಇವಾಗ ಹೇಳು ಅಂಥೇಳಿ ಕಿಂಗ್ ಹೇಳ್ತಾ ಇದ್ದಾನೆ. ಮೋಹನ್, ಐ ಹ್ಯಾವ್ ಪ್ರಿಪೇರ್ಡ್ ಆ್ಯಸ್ ಅ ಬ್ರಾಸ್ ಸ್ಟ್ಯಾಚ್ಯೂ ಆ್ಯಂಡ್ ಪುಟ್ ಇನ್ ದ ಪಾಟ್ ಆಫ್ ಕರ್ಡ್ಸ್. ನಾನು ಆಲ್ರೆಡಿ ಆ ಬ್ರಾಸ್ ಸ್ಟ್ಯಾಚ್ಯೂನ ಏನು ಮಾಡಿದ್ದೆ? ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೆ. ಅದನ್ನು ಎಲ್ಲಿಟ್ಟಿದ್ದೆ? ಐ ವಿಲ್ ಪುಟ್ ಇನ್ ಟು ದ ಪಾಟ್ ಆಫ್ ಅ ಕರ್ಡ್ಸ್. ಆ ಮೊಸರಿನ ಪಾಟ್ ಒಳಗಡೆ ನಾನು ಹಾಕಿದ್ದೆ. ದ ಕರ್ಡ್ ಸೆಲ್ಲರ್ಸ್ ಈಸ್ ನನ್ ಅದರ್ಸ್ ದ್ಯಾನ್ ಮೈ ಸಿಸ್ಟರ್. ಕರ್ಡ್ ಸೆಲ್ಲರು ನನ್ನ ಸಿಸ್ಟರೇ ಆಗಿದ್ಲು. ಐ ಫಸ್ಟ್ ಆಸ್ಕ್ಡ್ ಹರ್ ಟು ಗಿವ್ ದ ಪಾಟ್ ಆಫ್ ಕರ್ಡ್. ನಾನು ಫಸ್ಟ್ ಅವಳಿಗೆ ಹೇಳಿದ್ದೆ. ಐ ಇಂಟರ್ಚೇಂಜ್ಡ್ ದ ಐಡಲ್ಸ್ ಆಫ್ ಆಸ್ಕ್ಡ್ ಹರ್ ಟು ಟೇಕ್ ಇಟ್ ಅವೇ. ಓಕೆ, ನಾನು ಅದಾದಮೇಲೆ ಅದನ್ನು ಚೇಂಜ್ ಮಾಡಿಬಿಟ್ಟು ಇಂಟರ್ಚೇಂಜ್ ಮಾಡಿ ನಾನು ಅದನ್ನು ಅವಳಿಗೆ ತಗೊಂಡು ಹೋಗಲಿಕ್ಕೆ ಹೇಳಿದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಕಿಂಗ್, ಯು ಆರ್ ವೆರಿ ಇಂಟೆಲಿಜೆಂಟ್ ಫೆಲೋ. ನೀನು ತುಂಬ ಬುದ್ಧಿವಂತ ಅಂಥೇಳಿ ಇಲ್ಲಿ ಕಿಂಗ್ ತುಂಬ ಖುಷಿ ಪಡ್ತಾನೆ. ಹಿ ಬರ್ಸ್ಟ್ ಔಟ್ ಇನ್ ಟು ದ ಲಾಫ್ಟರ್. ಅವನು ಏನೋ ತುಂಬ ಒಳಗೆ ಅವನು ತುಂಬ ನಗ್ತಾ ಹೋಗ್ತಾನೆ. ಹಿ ಗೇವ್ ಹಾಫ್ ಆಫ್ ದ ಕಿಂಗ್ಡಮ್ ಆ್ಯಂಡ್ ಆಲ್ಸೋ ಈಸ್ ಡಾಟರ್ ಟು ಮೋಹನ್. ಅವನ ರಾಜ್ಯದ ಅರ್ಧ ಭಾಗವನ್ನು ಆ ಮೋಹನ್ಗೆ ಕೊಡ್ತಾನೆ. ಅವಳ ಮಗಳನ್ನು ಕೊಟ್ಟು ಆ ಮೋಹನ್ಗೆ ಮದುವೆ ಮಾಡ್ತಾನೆ. ಮೋಹನ್ ಆಫ್ಟರ್ ಬಿಕಮಿಂಗ್ ದ ಕಿಂಗ್ ನೆವರ್ ಟ್ರೈಡ್ ಸಚ್ ಟ್ರಿಕ್ಸ್ ಒನ್ಸ್ ಅಗೇನ್. ಓಕೆ, ಮೋಹನ್ ಯಾವಾಗಲೂ ಮತ್ತೆ ಈ ಒಂದು ಇಂತಹ ಒಂದು ಕೆಲವೊಂದು ಟ್ರಿಕ್ಸ್ ಅಂತ ಹೇಳಿದ್ರೆ ಏನು ಮಕ್ಕಳೇ? ಕೆಲವೊಂದು ಉಪಾಯಗಳನ್ನು ಅವನು ಬಳಸೋದಿಲ್ಲ. ಓಕೆ, ನೆವರ್ ಟ್ರೈಡ್ ಸಚ್ ಟ್ರಿಕ್ಸ್ ಒನ್ಸ್ ಅಗೇನ್. ಈ ರೀತಿಯ ಒಂದು ಉಪಾಯಗಳನ್ನು ಬಳಸಲಿಕ್ಕೆ ಅವನು ಯಾವತ್ತೂ ಮುಂದಾಗಲ್ಲ. Have you understood here in this story? It's a very wonderful story, right? Yes. Who is the intelligent person here? Mohan, right? Yes. That's why intelligent is a very good. Because you gain of your life intelligent person. Okay, why you do hard work before you reach your goal. Have you understood? Intelligence is a very good characters of your daily life, right dear? Yes, it is the end of this lesson. Hope you all understood, students. Thank you.